ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇತ್ತೀಚಿನ ದಿನಗಳಲ್ಲಿ ಕ್ಲಾಸಿಗೆ ಬರುವಾಗ ಫಸ್ಟು ಕೇಳೋದೇನೆ ಹೊಟ್ಟೆ ಭಾಗದಲ್ಲಿರೋ ಹೆಚ್ಚಿನ ಫ್ಯಾಟ್ ನನಗೆ ಕರಗಬೇಕು, ಹೊಟ್ಟೆ ಭಾಗ ಕಡಿಮೆ ಆಗಬೇಕು ಅಂತಲೇ ಕೇಳೋದು. ಅದರಿಂದ ಊಟ ತಿಂಡಿ ಕಡಿಮೆ ಮಾಡ್ತಾ ಇರ್ತಾರೆ. ನಾನು ಊಟ ಸ್ಕಿಪ್ ಮಾಡ್ತಿದ್ದೀನಿ, ತಿಂಡಿ ಸ್ಕಿಪ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮಿಗೆ ಮಾಡಬೇಕು. ನಾವು ತಿಂಡಿ ಊಟ ಎಲ್ಲ ಲಿಮಿಟಲ್ಲಿ ಮಾಡ್ಕೋಬೇಕು. ಮತ್ತು ಬೇಕ್ರಿ ಐಟಮ್ ಎಲ್ಲ ಕಡಿಮೆ ಮಾಡಬೇಕು. ಈ ಥರ ಎಲ್ಲ ನಾವು ಮೇಂಟೈನ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಕೆಲವು ಎಕ್ಸಸೈಸ್ ಮಾಡೋದ್ರಿಂದ, ಕೆಲವು ಆಸನಗಳಿಂದ ಹೆಚ್ಚಿನ ಹೊಟ್ಟೆ ಭಾಗದ ಶೇಖರಣೆ ಆಗಿರುತ್ತಲ್ಲ ಕೊಬ್ಬು, ಅದನ್ನು ಕರಗಿಸ್ಬೋದು. ಅಂದರೆ ಒಂದು ದಿವಸ ಮಾಡಿ ಕರಗಿಬಿಡ್ಬೇಕು ಅಂತಂದರೆ ಇದು ಮ್ಯಾಜಿಕ್ ಥರ ಆಗೋಲ್ಲ. ಯೋಗಾಸನದಲ್ಲಿ ಯಾವಾಗಲೂ ಅಷ್ಟೇ ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ಒಂದು ಅರ್ಧ ಗಂಟೆನಾದರೂ ನಾವು ಡೈಲಿ ಅಭ್ಯಾಸ ಇಟ್ಕೋಬೇಕು ಯೋಗಾಸನದ್ದು. ನಮಗೆ ಮುಖ್ಯವಾಗಿ ಬೆನ್ನು ನೋವಿದ್ದರೆ ಯಾವ್ದು ಮಾಡ್ಬೋದು, ಸೊಂಟ ನೋವಿದ್ದರೆ ಯಾವ್ದು ಮಾಡ್ಬೋದು, ಹೊಟ್ಟೆ ಭಾಗದಲ್ಲಿರೋ ಹೆಚ್ಚಿನ ಕೊಬ್ಬಿನಂಶ ಕರಗೋದಕ್ಕೆ ಯಾವುದು, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡಾಗ ನಮಗೆ ಅದರದ್ದು ಲಾಭ ಸಿಗುತ್ತೆ. ಈಗ ಈ ಭಾಗದಲ್ಲಿರೋ ಫ್ಯಾಟನ್ನು ಕರಗಿಸೋದಕ್ಕೆ ಏನು ಮಾಡೋದು, ಸಿಂಪಲ್ಲಾಗಿ ಮಾಡೋ ಅಂಥ ಆಸನನ ಇವಾಗ ತೋರಿಸ್ತೀನಿ ನೋಡಿ. ಇದು ಮಾಡೋದ್ರಿಂದ ಸೊಂಟ ನೋವು, ಬೆನ್ನೋವೆಲ್ಲ ಕಡಿಮೆ ಆಗುತ್ತೆ ಮತ್ತು ಫ್ಯಾಟು ಕಡಿಮೆ ಆಗುತ್ತೆ. ಈಗ ನೋಡಿ, ನೇರ ಮಲಕ್ಕೋಬೇಕು. ಹೀಗೆ ನೇರ ಮಲಕ್ಕೊಂಡು ಪಾದದ ಬೆರಳೆಲ್ಲ ನಿಮ್ಮ ಕಡೆಗೆ ತೊಗೊಂಡಿದ್ದೀರಿ. ಈ ಕೈಗಳನ್ನು ಸೈಡಿಗೆ ತೊಗೊಳ್ಳೋಣ. ಈಗ ಭುಜದ ಲೈನಲ್ಲಿ ಸೈಡಿಗೆ ತೊಗೊಂಡು ಎರಡೂ ಕಾಲು ಒಟ್ಟಿಗೆ ಫೋಲ್ಡ್ ಮಾಡೋಣ. ಇದು ಈಸಿ ಮೆಥಡ್ ನಾನು ತೋರಿಸ್ತಾ ಇರೋದು. ಈಗ ನಿಧಾನ ಕಾಲನ್ನು ನೋಡಿ, ಮಂಡಿಗಳನ್ನು ಹೀಗೆ ಸೈಡಿಗೆ ತೊಗೊಳ್ತಾ ಇದ್ದೀನಿ. ಹೀಗೆ ಕುತ್ತಿಗೆ ಎಡಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಟರ್ನ್ ಆಗಬೇಕು, ಮಂಡಿ ಇಳಿಸ್ತಾ ಇರ್ಬೇಕು. ಹೀಗೆ ಮತ್ತು ನಿಧಾನ ಮೇಲಕ್ಕೆ ಬಂದು ಇನ್ನೊಂದು ಕಡೆಗೆ ಇಲ್ಲಿ ಒಂದು 5-10 ಸೆಕೆಂಡ್ಸ್ ಆದರೂ ಇರಬೇಕು ನೀವು. ನಾನಿಲ್ಲಿ ಬೇಗ ಬೇಗ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಮಾಡುವಾಗ ಒಂದು 10-20 ಸೆಕೆಂಡ್ಸ್ ಆದ್ರೂ ಇರಬೇಕು ಸ್ಥಿತಿನಲ್ಲಿ. ಈ ಥರ ಮಾಡಿದ್ರಿಂದ ನೋಡಿ, ಇಲ್ಲೆಲ್ಲ ಚೆನ್ನಾಗಿ ಟರ್ನ್ ಆಗುತ್ತಲ್ಲ, ಇಲ್ಲಿರೋ ಫ್ಯಾಟ್ ಕರಗುತ್ತೆ ಈಸಿಯಾಗಿ. ಕುತ್ತಿಗೆ ಈ ಥರ ಬಲ ತಿರುಗಿಸಿಲ್ಲ, ಇಲ್ಲಿರೋ ಫ್ಯಾಟು ಕರಗುತ್ತೆ ಕುತ್ತಿಗೆ ಭಾಗದಲ್ಲಿರೋದು. ಕುತ್ತಿಗೆ ನೋವು, ಬೆನ್ನು, ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ. ಇದು ಒಂದು ಮೆಥಡು. ಇದರಲ್ಲೇನೇ ಈಗ ಸೆಕೆಂಡ್ ಸ್ಟೆಪ್ ಏನಂತಂದರೆ ನೋಡಿ, ಈಗ ಮಾಡಿದಾಗ ಇದನ್ನು ಸ್ವಲ್ಪ ಹಿಂಗೆ ಮೇಲಕ್ಕೆ ತೊಗೊಳ್ಳಿ, ಭುಜಗಳ ಲೈನಿಗೆ ತೊಗೊಳ್ಳಿ. ಕೈಯಿಂದ ಈ ಥರ ಒತ್ತಿ, ಹಸ್ತದಿಂದ ಈ ಥರ ಒತ್ತಿದಾಗ ಏನಾಗುತ್ತೆ, ಈ ಭಾಗ ಇನ್ನೂ ಸ್ವಲ್ಪ ಜಾಸ್ತಿ ಟರ್ನ್ ಆಗುತ್ತೆ ನೋಡಿ. ಹೀಗೆ ಈ ಥರ ಬೇಕಾದ್ರೆ ಅಲ್ಲೇ ನೀವು ಕಾಲನ್ನು ಹೀಗೆ ನೇರ ಮಾಡ್ಕೋಬೋದು ಈ ಥರ. ಈಗ ಮತ್ತೆ ಹಿಂಗೆ ಫೋಲ್ಡ್ ಮಾಡಿ ವಾಪಸ್ ಬರುವಾಗ ಈಗ ಎಡಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಈಗ ಇಳಿಸಿದ ಮೇಲೆ ಸ್ವಲ್ಪ ಹೊತ್ತಿರಿ. ನಂತರ ಮೊಣಕೈ ಲೈನ್ಗೆ, ಭುಜದ ಲೈನ್ಗೆ ನೀವು ಮಂಡಿಗಳನ್ನು ತಗೊಳ್ಳಿ. ಈ ಥರ ಎಡ ಹಸ್ತದಿಂದ ಬಲ ಮಂಡಿ ಪ್ರೆಸ್ ಮಾಡಿ. ಈ ಥರ ಹಿಂಗೆ ಪ್ರೆಸ್ ಮಾಡಿದಾಗಲೇ ನಿಮಗೆ ಫೀಲ್ ಆಗುತ್ತೆ ಪೂರ್ತಿ ಇದು ನೋಡಿ ತಿರುಗುತ್ತೆ ಸೊಂಟದ ಭಾಗ. ಹೀಗೆ ಈಗ ನಂತರ ಕಾಲು ನೇರ ಮಾಡ್ಕೊಳ್ಳಿ. ಈಗ ಇದು ಬೇರೆ ಮೆಥಡಲ್ಲಿ ಮಾಡ್ಬೋದು. ಒಂದೇ ಸಲ ಕಾಲು ಮೇಲಕ್ಕೆ ತೊಗೊಂಡು ಕೆಳಗಿಳಿಸೋದು ಎಲ್ರಿಗೂ ಕಷ್ಟ ಆಗುತ್ತೆ. ಅದು ಇದರಿಂದ ಎಲ್ಲ ವಯಸ್ಸಿನವರು ಇದನ್ನು ಮಾಡ್ಬೋದು ಈಸಿಯಾಗಿ. ವಯಸ್ಸಾದರೂ ಸಹ ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ಒಂದು 20 ಸೆಕೆಂಡ್ಸ್ ಆದ್ರೂ ಈ ಥರ ಇರಬೇಕು. ಇದನ್ನೊಂದು 10 ಸಲನಾದರೂ ಮಾಡ್ಕೋಬೇಕು ಡೈಲಿ. ಇದನ್ನು ಒಂದು 10 ರೌಂಡ್ ಮಾಡಿಕೊಂಡಾಗ ನಿಮಗೆ ಇದು ಎಫೆಕ್ಟಿವ್ ಆಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ. ಕೈ ಕಾಲು ಒಂದು ಸಲ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ, ಫ್ರೀ ಬಿಡಿ. ನಂತರ ಬಲಕ್ಕೆ ಹೊರಳ್ಬಿಟ್ಟು ಮೇಲಕ್ಕೆ ಬರಬೇಕು. ಯಾವಾಗಲೇ ಮೇಲಕ್ಕೆ ಬರಬೇಕಾದ್ರೆ ಮಲಗಿ ಮಾಡೋ ಆಸನಗಳು ಮಾಡಾದ್ಮೇಲೆ ಈ ಥರ ಶವಾಸನದಲ್ಲೂ ಅಷ್ಟೇ ಕಾಲು ಈ ಥರ ನೋಡಿ, ಮಂಡಿ ಹಿಂಗಿರಬೇಕು, ಈ ಥರ ಇಟ್ಕೊಂಡು ಮೇಲಕ್ಕೆ ಬರಬೇಕು. ಇವಾಗಲೂ ಅಷ್ಟು ಈ ಥರ ಬಂದಾಗ ನಿಮಗೆ ನಿಧಾನಕ್ಕೆ ಬಂದಾಗ ನಿಮಗೆ ಸುಸ್ತು ಅನಿಸೋದಿಲ್ಲ, ಈಸಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಉಪಯೋಗ ಪಡ್ಕೊಂಡ್ಮೇಲೆ ಕಮೆಂಟ್ಸ್ ಹಾಕಿ ಬೇರೆಯವ್ರಿಗೂ ಹೇಳಿ ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಮನೆಗೂ ತಲುಪಲಿ ಇದು ಯೋಗಾಸನ. ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ.